ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ನಂದು MSc ಇದು ಪ್ರೊಫೆಷನಲಿ ಜಿಯೋಸ್ಪೇಷಿಯಲ್ ಇಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತ. ಸದ್ಯ ಸ್ವಚ್ಛ ವಿಧಾನಸಭೆಗಾಗಿ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಒಂದು ಅಭಿಯಾನದ ಮುಖ್ಯ ಉದ್ದೇಶ ಭ್ರಷ್ಟರು, ಕೋಮುವಾದಿಗಳು, ಹಿನ್ನಡೆಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಹಣ, ಹೆಂಡ, ಸೀರೆ, ಇದ್ದವರು ಅಂತ ಯಾವುದೂ ಆಮಿಷಗೊಳಗಾಗದೆ ಜಾತಿ, ಧರ್ಮ ಅಂತೇಳಿ ಎಲ್ಲವನ್ನು ಮೀರಿ ನಾವು ಸಜ್ಜನು, ಪ್ರಾಮಾಣಿಕರು ಮತ್ತು ಜನಪರ ಕಾಡಿರ್ತಕ್ಕಂಥ ಸಂಸ್ಕೃತಿಯನ್ನು ಆಯ್ಕೆ ಮಾಡಿ ಬಳಸೋದನ್ನು ಉದ್ದೇಶ ಇಟ್ಕೊಂಡು ಒಂದು ಜನಜಾಗೃತಿಯನ್ನು ನಾನು ಮಾಡಬೇಕಾಗ್ತದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾವು ದಿನಗಳಿಗಾದ್ರೆ ನೋಡ್ತಾ ಇದ್ದೀವಿ ಎಲ್ಲದರಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ, ಅತ್ಯಾಚಾರ, ಅಕ್ರಮಗಳು, ಅನ್ಯಾಯಗಳು ಮೀರ್ತಾ ಇದ್ದಾರೆ. ಅಂದರೆ ಅದಕ್ಕೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಒಂದೇ ಒಂದು ಉದ್ದೇಶ ಮಾಡಿದೆ, ಚುನಾವಣೆ ಬಂದಾಗ ಏನು ಈ ಚುನಾವಣಾ ವ್ಯವಸ್ಥೆನೇ ಈ ಮೂರು ರಾಜಕೀಯ ಪಕ್ಷಗಳು ಭ್ರಷ್ಟಗೊಳಿಸಿದ್ದಾವೆ. ಹಣ ಹಂಚಿ, ಹೆಂಡ ಹಂಚಿ, ಜಾತಿ, ಧರ್ಮ ಅಂತೇಳಿ ಜನರಿಗೆ ಏನು ಮೋಸ ಮಾಡಿ ಮತ ಪಡೆದು ಅಧಿಕಾರ ಏನು ಸರ್ವಾಧಿಕಾರ ನಡೆಸ್ತಾ ಇದ್ದಾರೋ ಇಂಥದ್ದು ಭ್ರಷ್ಟ ವ್ಯವಸ್ಥೆ ಬದಲಾಗಬೇಕು ಅಂದರೆ ಜನ ಪ್ರಾಮಾಣಿಕತೆಯಿಂದ ಮತ ಹಾಕಿ ರಾಜ್ಯಗಳನ್ನು ಜಾಗೃತಿ ಕಳಿಸಿ ಈ ವ್ಯವಸ್ಥೆಗೆ ಒಂದು ಭ್ರಷ್ಟ ವ್ಯವಸ್ಥೆಗೆ ಒಂದು ಬದಲಾವಣೆಯನ್ನು ಈ ಜನರಿಗೆ ತರಬೇಕು. ತನ್ಮೂಲಕ ನಮ್ಮ ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯೋತ್ಸವ ಯೋಚನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಚಿಂತಾಮಣಿಗೆ ನಾನು ಬಂದಾಗ ಜಾಸ್ತಿ ರಾಜ್ಯದ ಜನರ ಗಮನ ಸೆಳೆದಿರ್ತಕ್ಕಂಥ TRS ಪಕ್ಷದ ಏನು ಸದಸ್ಯರು, ಮುಖಂಡರಿದ್ದಾರೆ, ಇವರು ಕೂಡ ಈ ನನ್ನ ಅಭಿಯಾನವನ್ನು ಬೆಂಬಲಿಸಿದ್ದಾರೆ, ಇದರ ಜೊತೆ ಆಗಿದ್ದಾರೆ. ಹೀಗೆ ರಾಜ್ಯದ ಉದ್ದಗಲಕ್ಕೂ ನಾನು ಮೊದಲನೇ ಹಂತದಲ್ಲಿ ಭಾರತದಿಂದ ಬೆಂಗಳೂರು ಬಂದೆ. ಉತ್ತಮ ಪ್ರತಿಕ್ರಿಯೆ ಇತ್ತು ಮತ್ತು ಈ ಒಂದು ಅಭಿಯಾನ 2028 ಚುನಾವಣೆಗೆ ಪೂರ್ವದಲ್ಲಿ 3 ಹಂತದಲ್ಲಿ ನಡೆಯುತ್ತೆ. ಇದು ಮೊದಲನೇ ಹಂತದ್ದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಸಾಗಿ ನಾನು ಅಭಿಯಾನ ಕೈಗೊಳ್ತಾ ಇದ್ದೇನೆ. ಮತ್ತು 2ನೇ ಹಂತದಲ್ಲಿ ಇದು ಮೊದಲನೇ ಹಂತ ಅಕ್ಟೋಬರ್ಗೆ ಮುಕ್ತಾಯ ಆಗ್ತದೆ. ಕೆಲಸ ಸರ್ಕಾರದ್ದು ಏನು ಜನ ಏನು ಮತ ಹಾಕಬೇಕಂತ ಅಧಿಕಾರ ಕೊಡ್ತಾರೆ, ಅದು ಯಾವುದೇ ಪಕ್ಷ ಆಗಲಿ ಅದು ಅವ್ರ ಜವಾಬ್ದಾರಿ ಆಗ್ತದೆ. ಆದರೆ ಯಾರು ಇದನ್ನು ಈ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುತ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಗೂಂಡಾಗಿರಿ ಮಾಡಿ ಇಲ್ಲಾಂದರೆ ಸುಳ್ಳು ಮಾಡುವ ಮುಖಾಂತರ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಕೊಟ್ಟು ಏನು ಒಂದು ರೀತಿಯ ಸರ್ವಾಧಿಕಾರಿಯ ಆಡಳಿತವನ್ನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಮುಂದಿನ ದಾರಿ ಏನು? ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಅಭಿಯಾನ ಸಾಗ್ತದೆ ಮತ್ತು ಕೊನೆಯ ಒಂದು ವರ್ಷ 2027ರಿಂದ ಸಂಪೂರ್ಣವಾಗಿ 28 ಚುನಾವಣೆ ತಯಾರಿ ನಡೆಯುತ್ತೆ. ಅಂದರೆ ಉದ್ದೇಶ ಇಷ್ಟೇ, ಸಜ್ಜನರು, ಪ್ರಾಮಾಣಿಕರು ಒಂದಾಗಿ ಒಗ್ಗಟ್ಟಾಗಿ 2028 ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಗ್ಗಟ್ಟಾಗಿ ಮುಂದೆ ಬರಬೇಕು. ಇದು ರಾಜಕೀಯ ಶಕ್ತಿಯಾಗಿ ಜನ ಮುಂದೆ ನಿಲ್ಲಬೇಕು ಮತ್ತು ಜನ ಪ್ರಾಮಾಣಿಕತೆಯಿಂದ ಮತ ಚಲಾಯಿಸುವ ಮುಖಾಂತರ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು